ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮೆಲ್ಲರನ್ನು ಕಾಪಾಡ್ಬೇಕು. ನಾವ್ ಏನೇ ಹಾರಾಡಿದ್ರು ನಮ್ಮ ಯಶಸ್ಸಾಗ್ಲಿ ನಮ್ಮ ಬಾಳಾಗ್ಲಿ ಇರೋದು ನಮ್ಮೆಲ್ಲರ ಶಿಳ್ಳೆ ಚಪ್ಪಾಳೆಯಲ್ಲಿ. ಸೊ ಇದನ್ನ ನಾನು ಪ್ರತಿ ಪ್ರೇಕ್ಷಕನಿಗೂ ಕೇಳ್ಕೊತಿದ್ದೀನಿ, ಅದನ್ನೇ ಮಾಧ್ಯಮದವ್ರಿಗೂ ಕೇಳ್ಕೊತೀನಿ. ಕನ್ನಡ ಚಿತ್ರಗಳ ಬೆಳವಣಿಗೆ ಮತ್ತೊಂದು ಉಚ್ಛಾಯ ಸ್ಥಿತಿ ತಲುಪ್ಬೇಕದು. ಈಗ 1200 ಕೆಪಾಸಿಟಿ ಇರೋ ಈ ಚಿತ್ರಮಂದಿರಕ್ಕೆ ಅಟ್ಲೀಸ್ಟ್ ಒಂದು 1000 ಜನ ಬರೋ ತರ ಆಗ್ಬೇಕು ಅನ್ನೋದು ನನ್ನ ಒಂದು ಆಶಯ. ಎಲ್ಲರೂ ಕೈ ಜೋಡಿಸಿದರೆ ಹಾಗೆ ಆಗುತ್ತೆ. ಯಾಕಂದ್ರೆ ಮುಂಗಾರು ಮಳೆ ತಂಡ ಮಾಡಿರೋ ಸಿನಿಮಾ ಅವತ್ತಿನ ಕಾಲನೂ ಹಾಗಿತ್ತು. ತುಂಬಾ ಕಷ್ಟದ ದಿನಗಳಲ್ಲಿ ಅದು ಎಷ್ಟೋ ಜನರನ್ನ ಥಿಯೇಟರ್ಗೆ ಕರೆತಂತು. ಅದೇ ತಂಡದ ಮತ್ತೊಂದು ಪ್ರಯತ್ನ ಇದು. ಅವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡಲು. ಜೈ ಮನದ ಕಡಲು, ಮಾರ್ಚ್ 28. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ಒಂದು ನೀವು ಕೇಳೋದಕ್ಕೆ ಅದು ಟ್ರೆಂಡ್ ಅಂತ ಒಂದು ಬೆಲ್ ಹೊಡಿತು. ಇದು ತುಂಬಾ ಒಳ್ಳೆ ಸರ್. ಇದು ನಾನು ಯಾವಾಗ್ಲೂ ಕೇಳುದು, ನಾವು ಮೈಸೂರಿಗೆ ಹೋಗಿ ಬಂದ್ವಿ ಲಾಸ್ಟ್ ಟೈಮ್, ಮಂಡ್ಯಾಗ ಹೋಗಿಲ್ವಾ ಅಂತ. ನನಗೆ ಒಂದು ಗ್ಯಾರಂಟಿ, ಮಂಡ್ಯದಲ್ಲಿರೋ ಜನ ತುಂಬಾ ಸಿನಿಮಾನ್ ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು. ಇಲ್ಲಿ ಫ್ಯಾನ್ಸ್ ಇದಾರಲ್ಲ, ಇದು ಎಂದೆಂದಿಗೂ ಇರೋ ಫ್ಯಾನ್ಸ್ಗಳು. ಒಂದ್ಸಲಿ ನಾವು ನಮ್ಮ ಛಾಪನ್ನ ತೋರಿಸ್ಬಿಟ್ರೆ ಅವ್ರು ಯಾವತ್ತೂ ನಮ್ ಜೊತೆ ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಇದೆ. ಅದು ಯಾವ್ದೇ ಆಗಿರ್ಲಿ, ಸಿನಿಮಾ ಆಗಿರ್ಲಿ, ಪಾಲಿಟಿಕ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ಜನ ಬಂದ್ ನಿಲ್ತಾರೆ. ನಾವು ಒಬ್ಬ ಐಡಲ್ ಆಗಿ ಬಂದಾಗ ಅವ್ರು ನಿಲ್ತಾರೆ ಅನ್ನೋ ನಮ್ಗೆ ಗ್ಯಾರಂಟಿ ಯಾವಾಗ್ಲೂ ಇತಿಹಾಸ ತೋರಿಸಿದೆ. ಸೊ ಆದ್ರಿಂದ ನನಗೆ ಖುಷಿ ಇದೆ. ಇಲ್ಲಿಂದ ನಾವು ಶುರು ಮಾಡಿದೀವಿ ಜರ್ನಿ, ನಮ್ ಪ್ರಮೋಷನ್ ಅಂತ. ಇದೇ ಥಿಯೇಟರ್ ಅಲ್ಲಿ ಈ 1200 ಸೀಟ್ಸ್ ಗಳನ್ನ ನಾವು ಫಿಲ್ ಮಾಡ್ಬೇಕು ಅಂತ ನಮ್ಮ ಆಸೆ. ನಾವು ಹೊಸಬ್ರು, ನಾವು ಇದೇ ಆಸೆ ಕಟ್ಕೊಂಡ್ ಬರ್ತೀವಿ. ನಾವ್ ಇದೇ ನೋಡಿರೋದು. ಚಿಕ್ಕವರಿರ್ಬೇಕಾದ್ರೆ ಥಿಯೇಟರ್ಗೆ ಹೋದಾಗ ಇಡೀ ಥಿಯೇಟರ್ ತುಂಬ್ಕೊಂಡಿತ್ತು. ನಾನು ಅದೇ ಕನ್ಸಿಟ್ಕೊಂಡು ನಾವು ಬೆಳೆದಿದ್ದು, ಈ ಥಿಯೇಟರ್ ನಾನು ತುಂಬಿಸ್ಬೇಕು ಅಂತ. ಇವಾಗ ಬರೋ ಅಷ್ಟ್ರಲ್ಲಿ ಈ ತರ ಆಗಿರುತ್ತೆ ಸಂದರ್ಭ ಅಂತ ನಮಗೂ ಗೊತ್ತಿರಲ್ಲ. ಬಟ್ ಆದ್ರೂ ನಾವು ಈ ದಾರಿ ತಗೊಂಡಿದೀವಿ. ಸೊ ಇವಾಗ ನನಗೆ ಭರವಸೆ ನಮ್ಮ ಮಂಡ್ಯದವರಾಗ್ಲಿ, ನಮ್ಮ ಇಡೀ ಕರ್ನಾಟಕ ಜನ ನಮ್ಗೆ ಕೊಡ್ತಾರೆ ಅಂತ ನನ್ನ ಇದು ಆಸೆ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೀತಿ ಕೊಡಿ, ಆಶೀರ್ವಾದ ಮಾಡಿ. ಮಾರ್ಚ್ 28ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ. ತುಂಬಾ ಶ್ರಮ ಪಟ್ಟು, ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ವಿ. ಇನ್ನು ಮತ್ತೊಂದು ಪ್ರೀತಿಯ ಕಥೆ, ಮತ್ತೊಂದು ಮುಂಗಾರು ಮಳೆ. ದಯವಿಟ್ಟು ಮಾರ್ಚ್ 28ಕ್ಕೆ ಎಲ್ಲರೂ ಬಂದು ನಿಮ್ಮ ಪ್ರೀತಿಯನ್ನು ನಮ್ಮ ಚಿತ್ರಮಂದಿರದಲ್ಲಿ ತೋರಿಸ್ಬೇಕು ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಮ್ ಸಿನಿಮಾ ಮನದ ಕಡಲು 28. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಮ್ ಸಿನಿಮಾ ಮನದ ಕಡಲು 28 ರಿಲೀಸ್ ಆಗ್ತಿದೆ. ಇವತ್ ನಾವು ಮಂಡ್ಯದಲ್ಲಿ ಇದೀವಿ. ಒಂದ್ ಪ್ರಮೋಷನ್ ಸ್ಟಾರ್ಟ್ ಮಾಡ್ದಾಗ್ಲಿಂದಾನು ಎಲ್ಲಾ ಕಡೆ ಹೋಗ್ತಿದೀವಿ, ಜನಗಳ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದೀವಿ. ನಮ್ ಯೋಗರಾಜ್ ಸರ್ ಹೇಳ್ತಿರೋ, ಯಾವಾಗ್ಲೂ ಜನ ಜೊತೆ ಬೆರಿಬೇಕು, ಎಲ್ಲಾ ಜೊತೆ ಮಾತಾಡ್ಬೇಕು, ಅವಾಗ್ಲೇ ನಿಮ್ ಮುಖ ಪರಿಚಯ ಆಗುತ್ತೆ ಅಂತ. ನಾವ್ ಅದನ್ನೆಲ್ಲ ಟ್ರೈ ಮಾಡ್ತಿದೀವಿ. ಆಡಿಯನ್ಸ್ ನ ಕನೆಕ್ಟ್ ಆಗಕ್ಕೆ ಎಲ್ಲಾ ತರದಿಂದನೂ ನಾವೆಲ್ಲ ಟ್ರೈ ಮಾಡ್ತಿದೀವಿ. ಸೊ ಒಂದ್ ಒಳ್ಳೆ ಸಬ್ಜೆಕ್ಟ್, ನಮ್ ಇಡೀ ಟೀಮ್ ತುಂಬಾ ಎಫರ್ಟ್ ಹಾಕಿ ಒಂದ್ ಬ್ಯೂಟಿಫುಲ್ ಸ್ಟೋರಿ ಮಾಡಿದೀವಿ. ಮನದ ಕಡಲು ಮಾರ್ಚ್ 28 ರಿಲೀಸ್ ಆಗ್ತಿದೆ. ಪ್ಲೀಸ್ ಎಲ್ಲಾರ ಸಪೋರ್ಟ್, ಆಶೀರ್ವಾದ ನಮ್ ಸಿನಿಮಾಗ್ ಬೇಕು. ಮಿಸ್ ಮಾಡ್ದಲೆ ನೋಡಿ. ಮಾರ್ಚ್ 28 ಮನದ ಕಡಲು. ಮನದ ಕಡಲು ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ಇದು ಒಂದ್ ಬ್ಯೂಟಿಫುಲ್ ಲವ್ ಸ್ಟೋರಿ, ಹಾಗೆ ಫ್ಯಾಮಿಲಿ ಸ್ಟೋರಿ. ಅಂಡ್ ಸ್ಪೆಷಲಿ ಎಲ್ಲಾ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ತೋರಿಸ್ತಾರೆ. ಬಟ್ ಇದು ಈ ಒಂದ್ ಸಿನಿಮಾ ಅಲ್ಲಿ ನಮ್ಮಿಬ್ರದ್ದು ಹುಡುಗಿ ಫ್ರೆಂಡ್ಶಿಪ್ ತುಂಬಾ 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 ಚೆನ್ನಾಗಿ ತೋರಿಸಿದ್ದಾರೆ. ತುಂಬಾ ಆಕ್ಯುರೇಟ್ ಆಗಿ ತೋರಿಸಿದ್ದಾರೆ. ಅದು ಒಂದ್ ಸ್ಪೆಷಲ್ ಪಾಯಿಂಟ್ ಈ ಸಿನಿಮಾದಲ್ಲಿ. ನಾನು ಇದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಂಬಿ ನಿನಗ್ ವಯಸ್ಸಾಯ್ತು ಅನ್ನೋ ಸಿನಿಮಾಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೆ. ಅಂಬರೀಶ್ ಸರ್ ನಂಗೆ ತುಂಬಾ ಸತಿ ಹೇಳ್ತಾ ಇದ್ರು, ಮಂಡ್ಯದಲ್ಲಿ ಆ ಪ್ರೀತಿ ಸಿಕ್ಕದು ಇನ್ನೆಲ್ಲೂ ಸಿಕ್ಕಲ್ಲ ಅಂತ. ಐ ಹೋಪ್ ದಟ್ಸ್ ಟ್ರೂ. ನಮ್ ಸಿನಿಮಾ ಮಾರ್ಚ್ 28ಗೆ ರಿಲೀಸ್ ಆಗ್ತಾ ಇದೆ. ನಿಮ್ ಎಲ್ರದ್ದು ಪ್ರೀತಿ ಬೇಕೇ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ನೋಡಿ. ಮಾರ್ಚ್ 28. ಜಾಗ ಕೊಟ್ಟ ಗುರುಶ್ರೀ ಮಾಲಕರು ಬರ್ಬೇಕಿತ್ತು, ಬರ್ಲಿದ್ದಾರೆ. ಪಾಪು ಸಾಹೇಬ್ರು, ಅವರಿಗೂ ಧನ್ಯವಾದ. ನಾನು ಅಲ್ಲಿ ಹೊರಗಡೆ ಮೆಟ್ಲತ್ರ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನೀವೆಲ್ಲ ಬರೋದಕ್ಕೆ ಮುಂಚೆ. ಪ್ರತಿಯೊಬ್ಬ ಪ್ರೇಕ್ಷಕ ಉತ್ಸಾಹದಿಂದ ಒಳಗ್ ಬರ್ತಾನೆ. ವಾಪಸ್ ಹೋಗ್ತಾ ಆ ಮೆಟ್ಲುಗಳ ಮೇಲಿನ ನಿರ್ದೇಶಕರು, ನಟ ನಟಿಯರೆಲ್ಲ ಉಟ್ಕೊಡೋದು ಅವನು ಯಾಕೆ ಕೊಡುತ್ತೆ. ಈ ಸಿನಿಮಾಗಿಂತ ಬೆಟರ್ ಆಗಿ ನಾನ್ ಡೈರೆಕ್ಟರ್ ಮಾಡ್ತೀನಿ ಅಂತ ಒಬ್ಬ ಮೆಟ್ಲಲ್ಲಿ ಯೋಚನೆ ಮಾಡ್ತಾರೆ. ಇನ್ನೊಬ್ಬ ನಾಯಕ ಅವ್ರಿಗಿಂತ ಚೆನ್ನಾಗಿ ನಾನು ಆಕ್ಟ್ ಮಾಡ್ತೀನಿ ಅಂತ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ. ನಾಯಕಿ ಯೋಚನೆ ಮಾಡ್ತಾರೆ. ಹೀಗೆ ಹಲವಾರು ಚಿತ್ರರಂಗದ ಪ್ರತಿನಿಧಿಗಳು ಹುಟ್ಟೋದಕ್ಕೆ ಕಾರಣವೇ ಆ ಮೆಟ್ಲುಗಳು ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ. ತುಂಬಾ ಕಾಲದಿಂದ ತುಂಬಾ ಹೆಸರುವಾಸಿಯಾದ ಚಿತ್ರಮಂದಿರ ಅದು. ಮಂಡ್ಯ ಕೂಡ ಕನ್ನಡ ಚಿತ್ರಗಳಿಗೆ
ತುಂಬಾ ಬಾಚಿ ತಪ್ಕೊಂಡು ಮುತ್ತು ಮಾಡಿ ಬೆಳೆದಂತಹ ನಾಡು. ಈ ನಾಡಿಗೆ ಬರೋದೇ ಒಂದು ಸಂತೋಷ. ಮನದ ಕಡಲು ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಿದೆ. ಮಾರ್ಚ್ 28ಕ್ಕೆ ತಮ್ಮೆಲ್ಲರ ಹಾರೈಕೆ ಇರ್ಲಿ ಅಂತ ನೇರವಾಗಿ ಜನರ ಸಂದರ್ಶನ ಮಾಡಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನ, ಶಿವಮೊಗ್ಗ ಈ ತರ ನಾಡಿನ ಹಲವಾರು ಜಾಗಗಳಿಗೆ ಹೋಗ್ತಿದ್ದೇವೆ. ಈ ಅಚ್ಚ ಕನ್ನಡ ಕ್ಷೇತ್ರದಿಂದ ನಮ್ಮ ಜರ್ನಿ ಶುರು ಆಗಿರೋದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ. ಬಿಡದಿಯಿಂದ ಇಲ್ಲಿವರೆಗೆ ಸುಮಾರು ಜನ ಟೈಟ್ಲ್ ಕೇಳಿದ್ರು, ರಿಲೀಸ್ ಡೇಟ್ ಕೇಳಿದ್ರು, ಹಾಡುಗಳನ್ನ ಕೇಳಿದ್ರು, ಸಿಕ್ಕಿದ್ರು. ಅವ್ರನ್ನ ನೇರವಾಗಿ ಮಾತಾಡಿಸಿದ್ರೇನೆ ಅದ್ರಲ್ಲಿ ಒಂದು ದೊಡ್ಡ ಸುಖ ಇರೋದು. ಪ್ರತಿಯೊಬ್ಬ